ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್.ಸಿ ಕನ್ನಡಿಗ. ಗೈಸ್, ಈ ವಾರ ಈ ವೀಕು ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ನೀವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಫೆಬ್ರವರಿ 6th ಮೊದಲನೇದಾಗಿ ಯಾವುದಪ್ಪ ಅಂದರೆ ನಮ್ಮ ಗಾರ್ಗ ಸಿನಿಮಾ. ಡಿಫ್ರೆಂಟ್ ಆಗಿದೆ ಹೆಸರು ಮಾತ್ರ, ಗಾರ್ಗ ಸಿನಿಮಾ. ಈ ಸಿನಿಮಾದ ಹೀರೋ ಬಂದ್ಬಿಟ್ಟು ಹೊಸ ಸಿನಿಮಾ ಓದ್ಬೋದು, ಅರುಣ್ ರಾಮ್ ಪ್ರಸಾದ್ ಅವರು. ಹಾಗೂ ಇದ್ರ ಜೊತೆಗೆ ನಮ್ಮ ಸಾಯಿ ಕುಮಾರ್ ಅವರು ಹಾಗೂ ಸಂಪತ್ ರಾಜ್ ಅವರು ನಟ್ಸವ್ರೆ ಅಂತಲೇ ಹೇಳ್ಬೋದು. ನೋಡೋಣ ಹೊಸಬರ ಸಿನಿಮಾ ಹೇಗಿರುತ್ತಂತ. ಇದೊಂದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾ. ಈ ಸಿನಿಮಾ ಒಂದು ಡ್ರಾಮಾ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಇನ್ನು ಎರಡನೇ ಸಿನಿಮಾ ಯಾವುದಪ್ಪ ಅಂತ ಹೇಳಿದ್ರೆ ಕರಿಕಾಡ ಸಿನಿಮಾ ಅಂತ. ಇದು ಹೊಸಬರ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾದ ಹೀರೋ ಬಂದ್ಬಿಟ್ಟು ಕಾಡ ನಟರಾಜ್ ಅಂತ. ಇವ್ರ ಜೊತೆಗೆ ನಿರೀಕ್ಷಾ ಶೆಟ್ಟಿ ಹೊಸ ಪರಿಚಯ. ಇದ್ರ ಜೊತೆಗೆ ವಿಲನ್ ಪಾತ್ರ ನಮ್ಮ ಯಶ್ ಶೆಟ್ಟಿ ಅವರು. ನೋಡೋಣ ಈ ಸಿನಿಮಾ ಹೇಗಿರುತ್ತಂತ. ಇದು ಕೂಡ ಕನ್ನಡ, ತಮಿಳು, ತೆಲುಗು, ಮಲಯಾಳಂ 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿದೆ. ಇದೊಂದು ಆಕ್ಷನ್, ಅಡ್ವೆಂಚರ್, ರೊಮ್ಯಾಂಟಿಕ್, ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ನೋಡೋಣ ಹೊಸಬರ ಸಿನಿಮಾ ಹೇಗಿರುತ್ತೆ ಎರಡನೇದು. ಇನ್ನ ಮೂರನೇದು ಯಾವುದಪ್ಪ ಅಂತ ಹೇಳಿದ್ರೆ ಜೆಸಿ ದಿ ಯೂನಿವರ್ಸಿಟಿ. ಜೆಸಿ ದಿ ಯೂನಿವರ್ಸಿಟಿ ಅಂತ. ಈ ಸಿನಿಮಾ ಒಂದು ಆಕ್ಷನ್ ಕ್ರೈಮ್ ಡ್ರಾಮಾ ಸಿನಿಮಾ ಅಂತಾನೆ ಹೇಳ್ಬೋದು. ಇದ್ರ ಹೀರೋ ಬಂದ್ಬಿಟ್ಟು ಸೂರ್ಯ ಪ್ರಖ್ಯಾತ್ ಅವರು. ವಿಶೇಷ ಪಾತ್ರದಲ್ಲಿ ನಮ್ಮ ರಂಗಾಯಣ ರಘು ಅವರು ಹಾಗೂ ಥ್ರಿಲ್ಲರ್ ಮಂಜು ಅವರು ತುಂಬಾ ವರ್ಷಗಳ ನಂತರ ಫಿಲಮ್‌ಗೆ ಎಂಟ್ರಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ನೋಡೋಣ ರಂಗಾಯಣ ರಘು ಅವರು ಹಾಗೂ ಥ್ರಿಲ್ಲರ್ ಮಂಜು ಅವರು ಹೇಗ್ ಮಾಡಿದ್ದಾರೆ ಅಂತ. ಹೊಸ ಹೀರೋ ಸೂರ್ಯ ಪ್ರಖ್ಯಾತ್ ಅವರು. ಇವ್ರ ಆಕ್ಟಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಇದೊಂದು ಆಕ್ಷನ್ ಡ್ರಾಮಾ ಸಿನಿಮಾ ಅಂತಾನೆ ಹೇಳ್ಬೋದು. ಈ 3 ಸಿನಿಮಾ ಹೊಸಬರ ಸಿನಿಮಾ. ಈ 3 ಸಿನಿಮಾಗಳಲ್ಲಿ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡೋಣ ಈ ವಾರ. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮಗೆ ನೆಕ್ಸ್ಟ್ ಪಬ್ಲಿಕ್ ರಿವ್ಯೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.